ಓಕೆ, ಕೃಷ್ಣಂಪಟೆ ಸಖಿಯ ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ, ಹೀರೋಯಿನ್ ಕಣ್ಣಲ್ಲೇ ತುಂಬ ಮಾತಾಡಿದ್ದಾರೆ. ಇವನ್ ಗಣೇಶ್ ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದೇ. ಬಟ್ ಒಂದು ಖುಷಿ ಏನಾಯ್ತಂದ್ರೆ ಗಣೇಶ್ ಅವ್ರಲ್ಲಿ ಲತ್ತಿಲ್ಲ ಅನ್ನೋದೇ ಖುಷಿ. ಯಾಕಂದ್ರೆ ಅವರು ತುಂಬಾ ಸಿನಿಮಾಗಳಲ್ಲಿ ಎಮೋಷನಲ್ ಅದೊಂದು ಹೋಯ್ತು ಮಾರಾಯ, ಅದೊಂದು ಹೋಯ್ತು. ಅವರ ಸಿನಿಮಾಗಳಲ್ಲಿ ಒಂದು ಎಮೋಷನಲ್ ಸೀನ್ ಇದ್ದೇ ಇರುತ್ತೆ. ಮಳೆಯಲ್ಲಾಗ್ಲಿ ಒಂದು ಕಣ್ಣಲ್ಲಿ ನೀರು ದಟ್ ವಾಸ್ ಬಂದಿರುತ್ತೆ. ಚಾಲೆಂಜಿಂಗ್ ಅಲ್ಲ ಸತೀಶ್, ನಮಗೆ ದಟ್ ವಾಸ್ ಚಾಲೆಂಜಿಂಗ್ ಅಲ್ಲ ಟು ಬ್ರೇಕ್ ದಟ್. ಆ್ಯಂಡ್ ಮೈ ಡೈರೆಕ್ಟರ್, ಆ ಕ್ರೆಡಿಟ್ ನನ್ನ ಡೈರೆಕ್ಟರ್ಗೆ ಹೋಗ್ಬೇಕು. ಆ್ಯಂಡ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಯಾಕೆ ಸರ್ ಅಳ್ಬೇಕು ನೀವು, ಇವಾಗ ಯಾಕೆ ನಮ್ಮ ಹೀರೋ ಅಳಲ್ಲ ಸರ್, ಹೌದು, ಎಮೋಷನ್ ಮಾಡೋಣ. ಸೊ ಅದು ಜನರ ಮನಸ್ಸಲ್ಲಿ, ಆಡಿಯನ್ಸ್ ಮನಸ್ಸಲ್ಲಿ ತುಂಬ ಕೂತ್ಕೊಂಡ್ಬಿಡುತ್ತೆ. ನೀವು ಆ ಕ್ಯಾರೆಕ್ಟ್ರು ಫಸ್ಟ್ ಫ್ರೇಮಿಂದ ಓಪನಿಂಗ್ ಮದುವೆಯಿಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಮದುವೆಯಲ್ಲೇ ಮುಗಿಯುತ್ತೆ. ಸೊ ನಿಮಗೆ ಎಮೋಷನ್ಸ್ ವೇರಿಯೇಷನ್ ಇದ್ದರೂ ನಿಮ್ಗೆ ಇಡೀ ಸೀನ್ ಫ್ರೆಶ್ ಆಗಿ ಕಾಣಿಸ್ತಾನೆ ಅವನು. ಹೌದು, ಬಿಕಾಸ್ ಅವನ ಅಪ್ರೋಚ್ ಟುವರ್ಡ್ಸ್ ಲೈಫ್ ಈಸ್ ವೆರಿ ಫ್ರೆಶ್. ಈಸ್ ಫಾಲಿಂಗ್ ಇನ್ ಲವ್ ಅಗೇನ್ ಅಗೇನ್ ಅಗೇನ್. ತನ್ನ ಹೆಂಡತಿನೇ ಹಿ ಲವ್ಸ್ ಅಗೇನ್. ಸೊ ಯು ವಿಲ್ ಸಿ ದಟ್ ಫ್ರೆಶ್ನೆಸ್ ಇನ್ ದ ಕ್ಯಾರೆಕ್ಟರ್ ವಿಚ್ ವಾಚರ್ಸ್ ನೋಡಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಇವ್ರು ಪದೇ ಪದೇ ನಮಗೂ ಹಿಂಗೆ ಆಗಬೇಕಲ್ಲ, ನಮಗೂ ಈ ಥರ ಲವ್ ಆದ್ರೆ ಹೇಗಿರುತ್ತೆ. ಸೊ ದಟ್ ಹ್ಯಾಸ್ ವರ್ಕ್. ಆ್ಯಂಡ್ ಇಡೀ ಸಿನಿಮಾ ಅಲ್ಲಿ ಆ ಫ್ರೆಶ್ನೆಸ್ ಅನಿಸ್ತಾ ಇರುತ್ತೆ. ಅದು ನನಗೆ ಸ್ವಲ್ಪ ಟಫ್ ಅಂತ ಹೇಳಲ್ಲ, ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಮಿ. ಆ್ಯಸ್ ಎ ಆ್ಯಕ್ಟರ್ ನಂಗೆ ಗೊತ್ತು ಏನಾಗ್ತಿದೆ ಅಲ್ಲಿ ಅಂತ. ಬಟ್ ಕೃಷ್ಣ ಆಗಿ ನಾನು ಅದನ್ನು ಕಟ್ ಡೌನ್ ಮಾಡ್ಕೊಂಡು ಹೋಗ್ಬೇಕು, ಎಲ್ಲೂ ತೋರಿಸ್ಬಾರ್ದು. ನಂಗೆ ಗೊತ್ತು ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಎಕ್ಸ್ಪ್ರೆಷನ್ ಆಗಲಿ ವಿ ಕಾಂಟ್ ಶೋ ಇಟ್, ಹಿ ಕಾಂಟ್ ಶೋ ಇಟ್. ಸೊ ಅದು ಇಟ್ ಹ್ಯಾಸ್ ವರ್ಕ್ಡ್ ಅಂತ ನೀವು ಹೇಳಿದ್ಮೇಲೆ, ಆ ಸಿನಿಮಾ ನೋಡಿದ್ಮೇಲೆ ನನಗೂ ಓಕೆ ವರ್ಕ್ ಆಗಿದೆ. ಫಸ್ಟ್ ಸೀನಲ್ಲಿ ಹೆಂಗಿದೆ ಹಂಗಿದೆ. ಇಲ್ಲಾಂದರೆ ಒಂದು ಕಡೆ ಎಮೋಷನ್ ಜೋರು ಹಂಗಿಲ್ಲ ಅಲ್ಲಿ. ಬಟ್ ಅವನು ಒಬ್ಬನೇ ನಡ್ಕೊಂಡು ಹೋಗ್ಬೇಕಾದ್ರೆ ಆಡಿಯನ್ಸ್ ಫೀಲ್ ಆಗ್ತಾರೆ. ಅವ್ನು ನಕ್ಕೊಂಡು ಅವಳ ಜೊತೆ ಮಾತಾಡಬೇಕಾದ್ರೆ ಆಡಿಯನ್ಸ್ ಫೀಲ್ ಆಗ್ತಾರೆ. ಅಯ್ಯೋ ಹೇಳ್ಬಿಡಮ್ಮ, ಗುದ್ಬಿಡಮ್ಮ ಆಕೆ, ಅವ್ನು ಯಾರೋ ಬಂದ ಹೊಡೆದ್ಬಿಡು ಅವ್ನಿಗೆ ಅನ್ಸುತ್ತೆ. ದಟ್ ಈಸ್ ಕನೆಕ್ಷನ್. ಓಕೆ, ಸಿನಿಮಾದಲ್ಲಿ ಸಾಂಗಲ್ಲಿ ಮಾತ್ರ ಅಲ್ಲ, ಅದೊಂದು ಸಾಂಗ್ ಬಿಟ್ಟಿದೆ. ಫಸ್ಟ್ ಸಾಂಗ್ ಬಂದಾಗಲೇ ಅದರಲ್ಲಿ 8 ಜನ ಅಂದರೆ ಆ್ಯಕ್ಟ್ರೆಸ್ ಮಾಡಿದ್ರು. ಅದಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ಫುಲ್ ಫ್ರೇಮ್ ತುಂಬಿರುತ್ತೆ ಅಂತಂದರೆ ಎಷ್ಟೊಂದು ಕ್ಯಾರೆಕ್ಟ್ರುಗಳು ಬರ್ತವೆ. ಬಟ್ ಪ್ರತಿಯೊಂದು ಕ್ಯಾರೆಕ್ಟ್ರು ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ. ಸೊ ಅಷ್ಟು ಕ್ಯಾರೆಕ್ಟರ್ಗಳನ್ನ ಹೀರೋನ ಹೈಲೈಟ್ ಮಾಡ್ತಾನೆ ಹೋದ್ರು. ಇಡೀ ಸ್ಕ್ರೀನ್ ಪ್ಲೇ ಹೈಲೈಟ್ ಆಗ್ತಾನೆ ಹೋಗುತ್ತೆ. ಇಷ್ಟು ಕ್ಯಾರೆಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗೆ ಅನಿಸ್ತು ಅಂತ? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇವರೇ. ನನ್ನ ಇಫ್ ಯು ಸಿ ನನ್ನ 42 ಸಿನಿಮಾಲಿ ಅಷ್ಟು ಕ್ಯಾರೆಕ್ಟರ್ಸ್ ಇರಲ್ಲ ನನ್ನ ಸಿನಿಮಾಲಿ. ಇಟ್ಸ್ ಆಲ್ ಅಬೌಟ್ ಹೀರೋ ಬಂದ, ಹೀರೋಯಿನ್ ನೋಡ್ದ, ಪ್ರೀತಿ ಆಯಿತು, ಹಿಂದೆ ಹೋದ, ಅವ್ರ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ. ಓಕೆ, ಇಲ್ಲ ಅಮ್ಮ ಇರಲ್ಲ, ಇಲ್ಲ ಅಪ್ಪ ಇರಲ್ಲ. ಸೊ ಫಸ್ಟ್ ಟೈಮು ನಿಮಗೆ ಇಲ್ಲ ದೊಡ್ಡ ಫ್ಯಾಮಿಲಿ, ಒಂದು ಕೂಡು ಕುಟುಂಬ, ಅದರಲ್ಲಿ ಬೆಳೆದಿರೋಂಥ ಒಂದು ಆಗರ್ಭ ಶ್ರೀಮಂತ ಬಿಸ್ನೆಸ್ ಮ್ಯಾನ್, ಬಟ್ ಮದುವೆ ಆಗಿಲ್ಲ. ಯಾಕೆ? ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಬ್ಯೂಟಿಫುಲ್. ಆ್ಯಂಡ್ ನಿಮಗೆ ಅಷ್ಟು ಜನ ಸೀನಿಯರ್ಸ್ ಜೊತೆ ಆ್ಯಕ್ಟ್ ಮಾಡ್ತಾ ಯು ಲರ್ನ್ ಲಾಟ್. ಆ್ಯಂಡ್ ನೀವು ಅವ್ರ ಸಿನಿಮಾ ನೋಡಿಕೊಂಡು ಬೆಳೆದಿರ್ತೀರಿ. ಸೊ ಆ ಸಿನಿಮಾ ಬಗ್ಗೆ ಕೇಳ್ಬೋದು ನಾವು ಅಶೋಕ್ ಸರ್ಗೆ, ರಾಮಕೃಷ್ಣ ಸರ್ಗೆ, ಶಶಿ ಸರ್ಗೆ, ಶ್ರುತಿ ಮೇಡಮ್ಗೆ. ಸೊ ಅವ್ರ ಜೊತೆ ಮಾತಾಡ್ತಾ ನೀವು ತುಂಬ ಪಿಕ್ಚರ್ ನೋಡಿರ್ತೀರಲ್ಲ ಸರ್, ಅದೆಲ್ಲ ಆಯಿತು, ಇದೆಲ್ಲ ಆಯಿತು ಅಂತ. ಇವರೇ ಆಡಿಯನ್ ಬೇಸಿಕಲಿ. ನೀವು ಆಡಿಯನ್, ನಾನು ಆಡಿಯನ್ ಫಸ್ಟು, ಆಮೇಲೆ ಹೀರೋ, ಆಮೇಲೆ ನಟ ಅಲ್ವಾ. ಸೊ ಆಡಿಯನ್ ಇದ್ದೇ ಇರ್ತಾನಲ್ಲ ಒಳಗೆ. ಸೊ ಆ ಕ್ವಶನ್ಸ್ ಯಾವಾಗಲೂ ಬರ್ತಿತ್ತು ನನಗೆ.